ನಮಸ್ಕಾರ. ಹೊಂಬೆಳಕು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನವರಸವನ್ನು ಯಾವುದೇ ಮಾತು ಸಂಭಾಷಣೆ ಇಲ್ಲದೆ ಮುಖಭಾವದಿಂದ ಆಂಗಿಕ ಭಾಷೆಯಿಂದ ಅಭಿವ್ಯಕ್ತಪಡಿಸಲು ಸಾಧ್ಯವಾಗುವುದು ನೃತ್ಯದಿಂದ ಮಾತ್ರ. ಯಾಕೆ ಈ ಮಾತನ್ನು ಉಚ್ಚರಿಸಿದೆ ಅಂತ ಹೇಳಿದರೆ, ಇಂದು ನಮ್ಮ ಜೊತೆಗೆ ಹೊಂಬೆಳಕು ಕಾರ್ಯಕ್ರಮದಲ್ಲಿ ಇರುವಂತಹ ವ್ಯಕ್ತಿ ಭರತನಾಟ್ಯದಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮಾಡಿ ತನ್ನದೇ ಆದಂಥ ಒಂದಷ್ಟು ಇತಿಹಾಸಗಳನ್ನು ಸೃಷ್ಟಿಸಲು ಹೊರಟಂತಹ ಭರತನಾಟ್ಯ ಕಲಾವಿದೆ ಕುಮಾರಿ ಪನ್ನಗ ಜಿ ರಾವ್ ಅವರನ್ನು ಹೊಂಬೆಳಕು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. ಪನ್ನಗ, ಹೊಂಬೆಳಕು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ಣವಾದಂಥ ಸ್ವಾಗತ. ಭರತನಾಟ್ಯ ಕಲಾವಿದೆ. ಅದಕ್ಕಿಂತ ಮೊದಲು ನಿನ್ನ ಬಾಲ್ಯ, ಕುಟುಂಬದ ಒಂದು ಪರಿಚಯ, ಏನು ಓದ್ತಾ ಇದೆಯಾ ಅದೊಂದು ಪರಿಚಯ ನಮ್ಮ ವೀಕ್ಷಕರಿಗೆ. ನಾನು ಹುಟ್ಟಿದ್ದು ಉಡುಪಿಯಲ್ಲಿ. ಮತ್ತು ಅಪ್ಪ ಗಣೇಶ್ ಭಟ್ ಅಂತ, ಅಮ್ಮ ಸುಮನ. ಅಪ್ಪ ಪೌರೋಹಿತ್ಯ ಮಾಡ್ತಿದ್ದಾರೆ, ಅಮ್ಮ ಹೌಸ್ ವೈಫ್. ಮತ್ತು ನಾನು ಇವಾಗ ಡಿಗ್ರಿ ಮುಗೀತು, MCom ಪೂರ್ಣ ಪ್ರಜ್ಞಾ ಕಾಲೇಜಲ್ಲಿ ಕಲಿತಿದ್ದೆ. ಇನ್ನು ಮಾಡಬೇಕು. ಇದು ಪರಿಚಯ ಆಯಿತು. ಈಗ ಭರತನಾಟ್ಯವನ್ನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಹೇಗೆ ಮೂಡಿತು ಅಂತ? ಸಣ್ಣದಿರ್ಬೇಕಿದ್ರೆ ಏನೋ ಒಂದು ಮನೆಯಲ್ಲಿ ಏನೋ ಈ ಸಾಂಗಿಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಭರತನಾಟ್ಯವನ್ನೇ ಕಲಿಬೇಕಂತ ಇರಲಿಲ್ಲ ಅವಾಗ. ನಾನು ಡ್ಯಾನ್ಸ್ ಮಾಡೋದನ್ನು ನೋಡಿ ನೋಡಿ ಅಮ್ಮ ಕ್ಲಾಸಿಗೆ ಸೇರಿಸಿದ್ರು ನನ್ನನ್ನು. ಅದರ ನಂತರ ನನಗೆ ಒಂದು ಸ್ವಲ್ಪ 7th ಸ್ಟ್ಯಾಂಡರ್ಡ್ ಹಾಗೆ ಸ್ವಲ್ಪ ಮೆಚುರಿಟಿ ಬರಬೇಕಿದ್ರೆ ನೃತ್ಯದ ಬಗ್ಗೆ ಆಸಕ್ತಿ ಶುರುವಾಯಿತು ನನಗೆ. ಆ ಟೈಮಲ್ಲಿ ಯೂಟ್ಯೂಬೆಲ್ಲ ನೋಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ, ಅಲ್ಲಿ ಹೇಗೆ ಡ್ಯಾನ್ಸಸ್ ಹೇಗೆ ಗ್ರೋ ಆಗ್ಬೋದು ಅಂತ. ಅಲ್ಲಿ ನೋಡಬೇಕಿದ್ರೆ ಪಾರ್ಶ್ವನಾಥ್ ಸರ್ ಅಂತ ಡ್ಯಾನ್ಸರ್, ಅವರನ್ನು ನೋಡಿದೆ. ಅವರನ್ನು ನೋಡಿದ ಕೂಡಲೇ ನನಗೆ ಆಸಕ್ತಿ ಇನ್ನೂ ಜಾಸ್ತಿ ಆಯಿತಾ, ನನಗೂ ಈ ಥರ ಡ್ಯಾನ್ಸರ್ ಆಗಬೇಕು, ಹಾಗೆ ಆಗ್ಬೇಕಂತ ಇಂಟ್ರೆಸ್ಟ್ ಬಂದು ನಂತರ ನಾನು ಆ ಟೈಮಲ್ಲಿ ಸೀನಿಯರ್ ಎಲ್ಲ ಆಗಿತ್ತು. ನಂತರ ಮಂಜರಿ ಅಕ್ಕನ ಹತ್ರ ಸೇರಿದೆ, ಸೃಷ್ಟಿ ನೃತ್ಯ ಕಲಾಕುಟೀರಕ್ಕೆ. ನಂತರ ಕಂಟಿನ್ಯೂ ಆಗ್ತಾ ಹೋಯಿತು. ಯಾವ ವಯಸ್ಸಿನಲ್ಲಿ ಭರತನಾಟ್ಯವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದು? 4ನೇ ಕ್ಲಾಸಲ್ಲಿ ಇರಬೇಕಿದ್ರೆ. 4ನೇ ಕ್ಲಾಸಲ್ಲಿ ಇರಬೇಕಾಗಿದ್ರೆ. ಈಗ ಜೂನಿಯರ್ ಸೀನಿಯರ್ ಎಲ್ಲ ಆಯಿತು, ವಿದ್ವತ್ ಆಯಿತು, ವಿದ್ವತ್ ಕೂಡ ಆಯಿತು ಅಂತ ಹೇಳಿದರೆ, ನಾನು ಕೇಳಿರುವ ಹಾಗೆ ತುಂಬ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದಾಗಿರ್ಬೋದು, ಎಲ್ಲ ಆಗಿರ್ಬೋದು. ಒಂದೊಂದು ಕಡೆಯಲ್ಲಿ ಹೋದಾಗ ಒಂದೊಂದು ಥರನಾದ ಅನುಭವ ಸಿಗ್ತದೆ. ಯಾಕೆ ಹೇಳಿದರೆ, ಕಲಿಬೇಕು ಅನ್ನುವ ಆಸಕ್ತಿ ಮೂಡಿದಾಗ ನಾವು ನೋಡಬೇಕು, ಜಾಸ್ತಿ ನೋಡಿದಾಗ ಕಲೀಲಿಕ್ಕಾಗ್ತದೆ. ಯಾಕೆ ಹೇಳಿದರೆ, ನಮ್ಮಲ್ಲಿರೋದಕ್ಕಿಂತ ಬಹುಶಃ ಬೇರೆಯವ್ರ ಹತ್ರ ಬೇರೆ ಬೇರೆ ಥರದ್ದು ಇರ್ತದೆ. ಅದನ್ನು ನೋಡಿದಾಗ ನಮಗೆ ಕಲೀಲಿಕ್ಕಾಗ್ತದೆ, ನಾವಿನ್ನೂ ಬೆಳೀಲಿಕ್ಕಾಗ್ತದೆ. ಹಾಗೆ ಕಾರ್ಯಕ್ರಮಗಳಿಗೆ ಹೋದಾಗ ಬೇರೆ ಬೇರೆಯವರ ಜೊತೆಗೆ ಅವಕಾಶಗಳು ಒದಗಿದಾಗ ತಿಳಿಲಿಕ್ಕಾಗ್ತದೆ. ಅಂತಹ ಅವಕಾಶಗಳ ಬಗ್ಗೆ ಹೇಳ್ಬೋದಾ? ಅಂದರೆ ನೀನು ಕಾರ್ಯಕ್ರಮಗಳನ್ನು ನೀಡಿದ್ದಾಗಿರ್ಬೋದು, ಅದರ ಬಗ್ಗೆ. ಒಂದು ಅಂದರೆ ಈಗ ವರ್ಕ್ಶಾಪ್ಸ್ ಎಲ್ಲ ಆಗ್ತದೆ. ಆ ವರ್ಕ್ಶಾಪಲ್ಲಿ ಏನಂದರೆ ಒಂದು ಎಕ್ಸ್ಪೀರಿಯನ್ಸ್ಡ್ ಡ್ಯಾನ್ಸರ್ ಬಂದು ನಮಗೆ ಹೇಳಿಕೊಡ್ತಾರೆ. ಆವಾಗ ಅವರಿಂದ ಈಗ ಒಂದೊಂದು ಟೀಚರ್ ಕಲಿಸುವ ರೀತಿ ಒಂದೊಂದು ಥರ ಬೇರೆ ಹೌದು. ಮತ್ತು ಒಂದೊಂದು ಟೀಚರಲ್ಲಿ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾರೆ ನಮ್ಮೊಟ್ಟಿಗೆ. ಅವರ ಹತ್ರ ನಮಗೆ ನಾವೀಗ ಗ್ರೋ ಆಗ್ತಿರುವುದಷ್ಟೇ, ಅವರಿಂದ ಕಲಿಯುವಂಥದ್ದು ಸುಮಾರು ತುಂಬ ಇರ್ತದೆ. ಒಂದೊಂದು ವರ್ಕ್ಶಾಪಲ್ಲಿ ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್, ಒಂದೊಂದು ಥರದ ಬೇರೆನೇ ಸ್ಟೈಲಲ್ಲಿ ಅವ್ರು ಹೇಳಿಕೊಡ್ತಾರೆ ಡ್ಯಾನ್ಸ್. ಒಂದು ಟೀಚರ್ ಒಂದು ಸ್ಟೈಲ್ ಆದರೆ ಇನ್ನೊಂದು ಟೀಚರ್ ಇನ್ನೊಂದು ಸ್ಟೈಲ್. ಸೊ ಸುಮಾರಿಗೆ ಕಲೀಲಿಕ್ಕೆ ಸಿಗ್ತದೆ. ಮತ್ತು ನಮ್ಮ ಒಟ್ಟಿಗೆ ಡ್ಯಾನ್ಸ್ ವರ್ಕ್ಶಾಪ್ ಅಂದರೆ ಸುಮಾರು ಜನ ಇರ್ತಾರೆ. ಆ ಇನ್ನೊಬ್ರು ಡ್ಯಾನ್ಸರಿಂದ ನಮಗೆ ಕಲಿಯು ಸುಮಾರು ಇರ್ತದೆ. ನಾವು ಅದೇ ಸ್ಟೆಪ್ಪನ್ನು ನಾವು ಮಾಡೋ ರೀತಿ ಒಂಥರ ಇರ್ಬೋದು, ಇನ್ನೊಬ್ರು ಮಾಡೋ ರೀತಿ ಅವರದ್ರೆ ಅಲ್ಲೇನೋ ಒಂದು ಇಂಪ್ರೂವ್ಮೆಂಟ್ ಇರ್ತದೆ. ಬಟ್ ಅದು ನಮ್ಮದ್ರಲ್ಲಿ ಇರುವುದಿಲ್ಲ. ಆವಾಗ ನಮಗೆ ಅದನ್ನು ನೋಡಿ ಕಲಿಯುವ ಒಂದು ಅವಕಾಶ ಅದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇರ್ಬೋದು. ಬಹುಶಃ ನಾನು ಬೆಳಿಬೇಕು ಅನ್ನುವ ಆಸಕ್ತಿ ಇರುವವರಿಗೆ ಮೊದಲಿಂದಾಗಿ ಬೇಕಾಗುವಂಥದ್ದು ನನ್ನಿಂದ ದೊಡ್ಡವರಿಂದಾಗಿರ್ಬೋದು. ಅದೆಲ್ಲದಕ್ಕಿಂತ ವಿಶೇಷವಾಗಿ ನೀನು ಹೇಳಿದ ಮಾತು ಸಹ ಕಲಾವಿದರ ಜೊತೆ ಅಂತ ಹೇಳಿದರೆ, ಅವ್ರು ಸಣ್ಣವರು ಆಗಿರ್ಬೋದು, ನಮಗಿಂತ ದೊಡ್ಡವರು ಆಗಿರ್ಬೋದು, ಕಲಿಬೇಕು, ಬೇರೆಯವರಿಂದ ಕೂಡ ಕಲೀಲಿಕ್ಕೆ ಇರ್ತದೆ ಅನ್ನುವ ಮನೋಭಾವ ಇದ್ದಾಗ ಮಾತ್ರ ಒಬ್ಬ ಕಲಾವಿದ ಬೆಳಿಲಿಕ್ಕಾಗ್ತದೆ. ಇಲ್ಲ, ನನಗೆ ಗೊತ್ತುಂಟು, ನಾನು ಕಲ್ತಿದ್ದೇನೆ ಅಂತ ಯಾವತ್ತೂ ಬರ್ತದೆ, ಅದು ಕೊನೆಯ ಹಂತ ಆಗಿರ್ತದೆ, ಮತ್ತೆ ಕಲೀಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಬಹುಶಃ ನಿನ್ನ ಬೆಳವಣಿಗೆಗೆ ನಿನ್ನಲ್ಲಿರುವ ಈ ಒಂದು ಮನೋಭಾವ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಭಾವಿಸ್ತೇನೆ ನಾನು.
ಈಗ ಸೃಷ್ಟಿಗೆ ಸೇರಿದೆ, ಅಲ್ಲಿದ್ದು ಒಂದಷ್ಟು ವಿಚಾರ, ಅದು ನಿಮ್ಮ ಗುರುಗಳ ಬಗ್ಗೆ ಆಗಿರ್ಬೋದು, ಅವರಿಂದ ತಿಳ್ಕೊಂಡದ್ದಾಗಿರ್ಬೋದು, ಅವರಿಂದ ನಿನಗೆ ಏನು ಹೇಳ್ತಾರೆ, ಒಂದು ಮಣ್ಣು ಇರ್ತದೆ, ಅದನ್ನು ರೂಪ ಕೊಡ್ತಾರೆ. ಈಗ ನಮ್ಮ ಮನೆಯಲ್ಲಿ ಏನು ಸಂಸ್ಕಾರಗಳು ಅಥವಾ ತಂದೆ ತಾಯಿಗಳು ಹೇಳಿಕೊಡುವಂಥ ವಿಚಾರಗಳು ಒಂದಷ್ಟು ರೂಪ ಕೊಡ್ತದೆ. ಅದಕ್ಕೆ ಸ್ಪಷ್ಟವಾದ ಚಿತ್ರಣ ಸಿಗೋದು ಗುರುಗಳ ಮುಖಾಂತರ. ಅದು ನಾವು ಶಾಲೆಯಲ್ಲಾಗಿರ್ಬೋದು ಅಥವಾ ನಾವು ಕಲಿಯುವಂತಹ ಕಲೆಗಳ ಮುಖಾಂತರ ಆಗಿರ್ಬೋದು. ನಿನ್ನ ಭರತನಾಟ್ಯಕ್ಕೆ ಒಂದು ರೂಪ ಕೊಟ್ಟವರು ನಿನ್ನ ಗುರುಗಳು. ನಿನ್ನ ಗುರುಗಳ ಬಗ್ಗೆ ಒಂದಷ್ಟು ವಿಚಾರ. ನಾನು ಸೃಷ್ಟಿಗೆ ಸೇರಬೇಕಿದ್ರೆ ಫಸ್ಟ್ ಡೇ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡಬೇಕಿದ್ರೆ ನನಗೆ ನಾವಾಗ ಸೀನಿಯರ್ ಆಗಿತ್ತು, ಬಟ್ ನನಗೆ ತುಂಬ ಒಳಗೆ ಫೀಲಿಂಗ್, ಆ ಸಣ್ಣ ಮಕ್ಕಳು ಎಷ್ಟು ಚೆಂದ ಮಾಡ್ತಾರೆ. ಬಟ್ ನಾನು ಅಷ್ಟಿರಲಿಲ್ಲ, ನಾನು ಝೀರೋದಲ್ಲಿ ಬಂದದ್ದು ಅಕ್ಕನ ಹತ್ರ. ಅವ್ರ ನೋಡಿ ನನಗೆ ಒಂಥರ ಆಗ್ತಿತ್ತು, ಅಯ್ಯೋ ನಂದು ಸೀನಿಯರ್ ಆಗಿದೆ ಅಂತ ಹೇಗೆ ಹೇಳೋದು ಅವ್ರ ಎದುರುಗಡೆ, ತುಂಬ ಫೀಲಿಂಗಲ್ಲಿದ್ದೆ. ಮತ್ತೆ ಕಾಲ ಹೋಗ್ತಾ ಹಾಗೆ ಅಕ್ಕ ಎಂತ ಹೇಳಿದರೆ ಮಂಜರಿ ಅಕ್ಕ ನಂದು ಡ್ಯಾನ್ಸ್ ಜರ್ನಿಯಲ್ಲೇ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಅವರು ಟ್ರೈನ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ಆ ಕಾಂಪಿಟಿಷನಿಗೆ ಈ ಪ್ರೋಗ್ರಾಮ್ಗೆಲ್ಲ ಕಳಿಸಿದ್ರು. ಬಟ್ ಅಲ್ಲಿ ಹೋಗ್ಬೇಕಿದ್ರೆ ಕೂಡ ನಮಗೆ ಅಂದರೆ ನಾನು ಎಂಥದ್ದು ಇರಲಿಲ್ಲ ಜಾಯಿನ್ ಆಗಬೇಕಿದ್ರೆ. ಬಟ್ ಅದು ಹೇಗೆ ಈ ಥರ ನನಗೆ ಅದು ಅಕ್ಕನ ಬಗ್ಗೆ ಏನು ಹೇಳೋದಂತಲೇ ಗೊತ್ತಾಗೋದಿಲ್ಲ. ಮತ್ತು ಡ್ಯಾನ್ಸ್ ಅಂದ್ಕೊಳ್ಳೆ ಈಗ ನಾನು ಜಾಯಿನ್ ಆಗಬೇಕಿದ್ರೆ ಭರತನಾಟ್ಯ ಅಂದರೆ ಕುಣಿಯೋದು, ಅಂದರೆ ಇಷ್ಟ ಬಂದ ಸಾಂಗ್ ಆಗ್ತಾರೆ ಅದಕ್ಕೆ ಡ್ಯಾನ್ಸ್ ಮಾಡೋದು, ಈ ಥರ ಇತ್ತು ನನ್ನ ಮೆಂಟಾಲಿಟಿ. ಬಟ್ ಸೃಷ್ಟಿಗೆ ಬಂದ ಕೂಡಲೇ ಗೊತ್ತಾಯಿತು, ಭರತನಾಟ್ಯ ಅಂದರೆ ಕೂಡ ದೇವರ ಪೂಜೆ, ಅದೊಂದು ದೇವರನ್ನು ಸೇರ್ಲಿಕ್ಕೆ ಒಂದು ಮಾರ್ಗ, ಅದರಿಂದ ನಾವು ದೇವರನ್ನು ಕಾಣ್ಬೋದು. ಈ ಥರ ಎಲ್ಲ ನಂಗೆ ಗೊತ್ತಾದದ್ದೇ, ಒಂದೊಂದು ಸಾರ್ಥಕತೆ ಪಡಿಬೋದು ಅದರಿಂದ ಕೂಡ ಅಂತ ಗೊತ್ತಾದದ್ದೇ ನನಗೆ ಮಂಜರೆಕ್ಕನಿಂದ. ಅದಕ್ಕೆ ದೇವರಿಗೆ ಹೇಳ್ತಾರಲ್ಲ, ದೇವರಿಗೆ ಪೂಜೆ ಮಾಡುವಾಗ ಅಂಗಭೋಗ ಬೇರೆ ರಂಗಭೋಗ ಬೇರೆ ಅಂತ ಹೇಳ್ತಾರಲ್ಲ. ರಂಗಭೋಗದಿಂದ ಕೂಡ ದೇವರನ್ನು ಮೆಚ್ಚಿಸ್ಕೊಳ್ಬೋದು ಅಂತ ನೃತ್ಯ ಪ್ರಕಾರದಿಂದ ನೋಡ್ತೇವೆ ನಾವು. ಯಾಕೆ ಹೇಳಿದರೆ ನಮ್ಮ ಕರಾವಳಿ ಪ್ರಾಂತ್ಯದಲ್ಲಿ ಹಲವಷ್ಟು ಉತ್ಸವಗಳು ನಡೀತದೆ, ಆವಾಗ ಎಷ್ಟು ಸೇವೆಗಳು ನಡೀತದೆ. ಅದರಿಂದ ದೇವರಿಗೆ ಆ ಮುಖಾಂತರ ಕೂಡ ನಾವು ನಮ್ಮ ಭಕ್ತಿಯನ್ನು ತೋರಿಸಲಿಕ್ಕೆ ಒಂದು ಮಾರ್ಗ ಅಂತ ಹೇಳ್ಕೊಂಡು, ಈಗ ಅಲ್ಲಿ ಆಯಿತು, ಗುರುಗಳು ತಿದ್ದಿ ತೀಡಿದ್ರು, ಒಂದು ಆಕಾರವನ್ನು ಕೊಟ್ಟರು. ಆ ಆಕಾರ ಅಂತ ಹೇಳೋದು ಒಂದಷ್ಟು ಪ್ರೇಕ್ಷಕರನ್ನು ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ನೀನು ನೀಡಿದಂಥ ಕಾರ್ಯಕ್ರಮದ ಒಂದಷ್ಟು ಪರಿಚಯಗಳು, ಯಾಕೆ ಹೇಳಿದರೆ ವಿದೇಶದಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ನೀಡಿದಂತಹ ಒಂದು ಅನುಭವ ಉಂಟು, ಒಂದು ಖುಷಿ ಉಂಟು, ಹೆಮ್ಮೆ ಉಂಟು. ಆ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ. ಫಸ್ಟಿಗೆ ಮಲೇಷ್ಯಾದಲ್ಲಿ ಪ್ರೋಗ್ರಾಮ್ ಇತ್ತು. ಅದು ಹೇಗೆ ಅವಕಾಶ ಒದಗಿ ಬಂತು? ಅದು ನಾವು ಅಂದರೆ ಕಾಂಪಿಟೇಷನ್ಗಂತ ಹೋದದ ಅಥವಾ ಅಲ್ಲಿನ ಯಾವುದಾದ್ರೂ ಸಂಘ ಸಂಸ್ಥೆಗಳು ನಿಮ್ಮ ಒಂದು ಸೃಷ್ಟಿಯನ್ನು ಕರೆಸಿದ್ದ? ಅದು ನಾವು ಈ ಲಾಕ್ಡೌನ್ ಟೈಮಲ್ಲಿ ಆನ್ಲೈನಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಆಗ್ತಿತ್ತು. ಅಂದರೆ ಆನ್ಲೈನಲ್ಲಿ ವಿಡಿಯೋ ಕಳಿಸೋದು, ಆ ಥರ ಕಾಂಪಿಟೇಷನ್ ಆಗ್ತಿತ್ತು. ಅಲ್ಲಿ ನಮಗೆ ಪ್ರೈಸ್ ಸಿಕ್ಕಿದ್ದ ಕಾರಣ ಅಲ್ಲಿ ಆರ್ಗನೈಸರ್ಸ್ ನಮ್ಮನ್ನು ಕರೆದಿದ್ದು. ಅದು ಆಪರ್ಚುನಿಟಿ, ಆ ಪ್ರೈಸ್ ಸಿಕ್ಕಿದ್ದಕ್ಕೆ ಆಪರ್ಚುನಿಟಿ. ಸೊ ಅಲ್ಲಿ ಮಲೇಷ್ಯಾಕ್ಕೆ ನಮಗೆ ಆ ಥರ ಆಪರ್ಚುನಿಟಿ ಸಿಕ್ಕಿತು. ವಿನ್ ಆದವರಿಗೆ, ಹಾಗೆ ಪ್ರೈಸ್ ಸಿಕ್ಕಿದವರಿಗೆ ಕಳಿಸ್ತಾರೆ. ಆವಾಗ ನಾವು 3 ಜನ ಹೋಗಿದ್ದೆವು ನಮ್ಮ ಟೀಚರ್ ಜೊತೆಗೆ. ಅಲ್ಲಿ ಆಡಿಯನ್ಸ್ ಎಲ್ಲ ನೋಡಿ ಫಸ್ಟಿಗೆ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ನಂತರ ಕರೆಕ್ಟ್ ಆಯ್ತು, ಈಗ ಟೀಚರ್ ಇದ್ರಲ್ಲ ಹಾಗೆ ಹೌದು. ಅಲ್ಲಿನ ಅನುಭವ ಹೇಗಿತ್ತು? ಯಾಕೆ ಹೇಳಿದರೆ ನಮ್ಮ ನೆಲದಲ್ಲಿ ಅದನ್ನು ಇಷ್ಟಪಡುವ ರೀತಿಗೂ ವಿದೇಶಿಗರು ಅದನ್ನು ಮೆಚ್ಚುವ ರೀತಿಗೂ ತುಂಬ ವ್ಯತ್ಯಾಸ ಇರ್ತದೆ. ಅಂತ ಹೇಳಿದರೆ ಭಾರತೀಯ ಒಂದಷ್ಟು ಕಲೆಗಳನ್ನು ತುಂಬ ಇಷ್ಟಪಡುವವರಲ್ಲಿ ವಿದೇಶಿಗರು ಮೊದಲಿಗರಾಗಿರ್ತಾರೆ. ಅದರಿಂದ ಅವರಿಗೆ ಒಂದು ಇಷ್ಟಪಡಿಸೋದು ಅಥವಾ ಅವರ ಮುಂದೆ ಒಂದು ಪ್ರದರ್ಶನವನ್ನು ನೀಡೋದು ಅಂತ ಹೇಳಿದರೆ ಸಾಮಾನ್ಯದ ಮಾತಲ್ಲ. ಅಲ್ಲಿನ ಅನುಭವ ಹೇಗಿತ್ತು ಅಂತ? ಅಲ್ಲಿ ಅಂದರೆ ಈಗ ಇಲ್ಲಿ ಅದೇ ನೀವು ಹೇಳಿದಾಗ ಇಲ್ಲಿಯ ಆಡಿಯನ್ಸ್ ಬೇರೆ, ಅಲ್ಲಿಯ ಆಡಿಯನ್ಸ್ ಬೇರೆ. ಬಟ್ ಆದರೆ ಅಲ್ಲಿ ಡ್ಯಾನ್ಸರ್ಸೇ ಇದ್ರು, ಸುಮಾರು ಜನ ಡ್ಯಾನ್ಸರ್ಸೇ, ನೃತ್ಯ ಗುರುಗಳಾಗಿರ್ಬೋದು. ಬಟ್ ಬೇರೆ ಬೆಂಗಳೂರಿಂದ ನೃತ್ಯಗಳು, ಹಾಗೆ ಇಂಡಿಯನ್ಸ್ ಕೂಡ ಇದ್ರು. ಬಟ್ ಅಲ್ಲಿ ಅವರು ಇದ್ರು. ಅದೇ ಫಸ್ಟಿಗೆ ನಮಗೆಲ್ಲ ಒಂಥರ ಅವರನ್ನು ನೋಡಬೇಕಿದ್ರೆ, ಮತ್ತು ಸ್ಟೇಜ್ ಆಗಿರ್ಬೋದು, ಮತ್ತು ಫಸ್ಟ್ ಟೈಮ್ ನಾವು ಹೊರಗಿನ ದೇಶದಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೇವೆ. ನನಗೆ ತುಂಬಾ ಭಯ ಇತ್ತು. ಬಟ್ ನಂತರ ನಾನು ಎಣಿಸ್ಕೊಂಡೆ, ನಾವಿಲ್ಲಿ ಬಂದದ್ದು ಡ್ಯಾನ್ಸ್ ಮಾಡಲಿಕ್ಕೆ. ಸೊ ಒಟ್ಟಾರೆ ಅವರು ನಮ್ಮ ಡ್ಯಾನ್ಸನ್ನು ಇಷ್ಟಪಟ್ಟರೆ ನಮಗೆ ಅದೇ ಸಾರ್ಥಕತೆ ಅಲ್ವಾ? ಹೌದು, ಅಷ್ಟೇ. ಈಗ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಪ್ರಥಮವಾಗಿ ಬರೋದು ಆರೋಗ್ಯದಲ್ಲಿ ವ್ಯತ್ಯಾಸ. ಆರೋಗ್ಯದಲ್ಲಿ ವ್ಯತ್ಯಾಸ ಬಂದರೆ ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಪೆಟ್ಟು ಬಿದ್ದ ಹಾಗೆ. ಆ ಥರದ ಅನುಭವ ಆದದುಂಟಾ ಹೋದಾಗ? ಅದು AC ಆಡಿಟೋರಿಯಂ, ಅದೊಂದು ಅದೆಲ್ಲ ದಿಕ್ಕರು. ಈಗ ಎಲ್ಲಿ AC ಆಡಿಟೋರಿಯಂ ಹೋದ್ರೆ ಅದೊಂದು ಪ್ರಾಬ್ಲಮ್, ಶೀತದ ಪ್ರಾಬ್ಲಮ್. ಅದಲ್ಲಿ ಹೋದ ಕೂಡಲೇ ಬರ್ತದೆ, ಅವಾಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಸಾಮಾನ್ಯವಾಗಿ ಬರುವಂಥದ್ದೇ ಅಲ್ವಾ? ಇನ್ನೊಂದು ದೇಶಕ್ಕೆ ಹೋದ ಒಂದು ವಿಚಾರ. ನೆಕ್ಸ್ಟ್
ಮೊನ್ನೆ ಹೋಗುದು ರೀಸೆಂಟಾಗಿ ದುಬೈಗೆ. ಅಲ್ಲಿ ದುಬೈ ಹೋಗಬೇಕಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಅದು ಇದ್ದದ್ದೇ, ಹೊರಗಿನ ದೇಶ ಹೋಗೋ ಸ್ವಲ್ಪ ಹೆದರಿಕೆ ಇದ್ದೇ ಇರ್ತದೆ. ಮತ್ತು ಬಟ್ ನಾವು ಗ್ರೂಪ್ ಜೊತೆ ಹೋದದ್ದು, ಸೊ ನಮಗೆ ನಮ್ಮವರೆಲ್ಲ ಇದ್ರು ಜೊತೆಗೆ, ಧೈರ್ಯ ಇತ್ತು ಅದೊಂದು. ಟೀಚರ್ ಕೂಡ ಇದ್ದರು. ಮತ್ತು ಅಲ್ಲಿಯ ಮಕ್ಕಳೊಟ್ಟಿಗೆ ನಮಗೆ ಅಂದರೆ ಅಲ್ಲಿಯ ಮಕ್ಕಳು ಕೂಡ ನಮ್ಮ ಆ ಒಂದು ಪ್ರೊಡಕ್ಷನಲ್ಲಿ ಪಾರ್ಟ್ ತಗೊಂಡಿದ್ರು. ಅಂದ್ರೆ ಅಲ್ಲಿ ದುಬೈ ಸ್ಟೂಡೆಂಟ್ಸ್ ಅವರು. ಸೊ ಅಂದ್ರೆ ಆನ್ಲೈನ್ ಕ್ಲಾಸಸ್ ಏನಾದ್ರು ಹಾಗೆ ಕಲ್ತದ ಅಥವಾ ಅಲ್ಲಿ ಕಲ್ತ ನಿಮ್ಮ ಸೃಷ್ಟಿಯ ಒಂದು ತಂಡದ ಜೊತೆಗೆ ಭಾಗವಹಿಸಿದ್ರು? ಸೊ ಅವರೊಟ್ಟಿಗೆ ಮಾಡೋದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅವರಿಗೆ ಕೆಲವೆಲ್ಲ ಹೇಳ್ಕೊಡುದು, ಅವರಿಂದ ಸ್ವಲ್ಪ ಕಲಿಯೋದು, ಅದೆಲ್ಲ ಬೇರೆನೇ ಎಕ್ಸ್ಪೀರಿಯನ್ಸ್. ಹಾಗೆ ಅದಾಯಿತು, ವಿದೇಶದಲ್ಲಾಯಿತು. ದೇಶದಲ್ಲಿಯೂ ಕೂಡ ಹಾಗೆ ನಾನಾ ಕಡೆಗಳಲ್ಲಿ ಹೋಗಿ ಕಾರ್ಯಕ್ರಮವನ್ನು ನಿಮ್ಮ ಸೃಷ್ಟಿ ವತಿಯಿಂದ ಕೊಟ್ಟದುಂಟು. ನೀನಾಗಿ ವೈಯಕ್ತಿಕವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟದುಂಟು ಬೇರೆ ಕಡೆಗಳಲ್ಲಿ ಹೋಗಿ? ವೈಯಕ್ತಿಕ ಅಂದರೆ ಸೋದೆಯಲ್ಲಿ, ಸೋಂದ ವಾದಿರಾಜ ಮಟ್ಟದಲ್ಲಿ. ಅಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದು? ಅಲ್ಲಿ ಅವರದ್ದು ಉತ್ಸವ ನಡೀತದೆ ಅಲ್ಲಿ, ಆ ಟೈಮಲ್ಲಿ ಕೊಟ್ಟಿದ್ದು. ಅಲ್ಲಿ ನನಗೆ ಕೊಡ್ಬೇಕಂತ ಸುಮಾರು 2-3 ವರ್ಷದಿಂದ ಆಸೆ ಇತ್ತು ನನಗೆ. ಅಂದರೆ ಆ ಕ್ಷೇತ್ರದ ಮಹಿಮೆ ಗೊತ್ತಾಗಿಂದ ನನಗೆ ಅಲ್ಲಿ ಒಂದು ಸೇವೆ ಮಾಡಬೇಕಂತ ಆಸೆ ಇತ್ತು. ಅದು ನನಗೆ ಲಾಸ್ಟ್ ಇಯರ್ ಸಿಕ್ಕಿತ್ತು ಅದು ಆಪರ್ಚುನಿಟಿ. ಅಲ್ಲಿ ಸ್ವಾಮೀಜಿಯಿಂದ ಆಶೀರ್ವಾದ ಪಡೆದು, ನಂತರ ಅಲ್ಲಿ ವಾದಿರಾಜರಿದ್ರು, ಅವರ ಆಶೀರ್ವಾದ ಪಡೆದು ಅಲ್ಲಿ ಸೇವೆ ಮಾಡಬೇಕಂದ್ರೆ ಅದು 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 ಮೆಮೊರೇಬಲ್ ಮೂಮೆಂಟ್ ಹೇಳ್ತಾರಲ್ಲ ಹಾಗೆ. ಆವಾಗಲೇ ಹೇಳಿದಾಗೆ ದೇವರನ್ನು ಮೆಚ್ಚಿಸಲಿಕ್ಕೆ ನೃತ್ಯ ಕೂಡ ಒಂದು ರೀತಿಯಾಗಿ ಸಹಾಯ ಮಾಡ್ತದೆ ಅನ್ನುವ ಮಾತನ್ನು ನೀನು ಹೇಳಿದ್ದಿ. ಅದೇ ರೀತಿಯಲ್ಲಿ ನನಗೆ ತಿಳಿದ ಹಾಗೆ ಹಲವಷ್ಟು ನಮ್ಮ ಕರಾವಳಿ ಪ್ರಾಂತ್ಯದ ಹಲವಷ್ಟು ದೇವಸ್ಥಾನಗಳಲ್ಲಿ ನೀನು ನೃತ್ಯದ ಸೇವೆಯನ್ನು ನೀಡಿದ್ದಿ. ಅಲ್ಲಿ ಬಂದಂತಹ ಭಕ್ತರ ಒಂದು ಏನು ಅಭಿಪ್ರಾಯ ಆಗಿರ್ಬೋದು, ಅಥವಾ ಆ ಸ್ಥಳದಲ್ಲಿ ನಿನಗೆ ಹೋದಾಗ ಆದ ಅನುಭವ ಆಗಿರ್ಬೋದು. ತುಂಬ ದೇವಸ್ಥಾನಗಳಲ್ಲಿ ಹೋಗಿ ಕಾರ್ಯಕ್ರಮ ನೀಡಿದ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಅದರ ಒಂದು ಅನುಭವ ಹೇಗಿತ್ತು? ಡಾನ್ಸಸ್ ಅಂದ ಕೂಡಲೇ ಸ್ಟೇಜ್ ನಮಗೆ ಅಂದರೆ ಸ್ಟೇಜಲ್ಲಿ ಮಾಡೋದೇ ಕಾಮನ್ ಆಗಿರ್ತದೆ. ಬಟ್ ದೇವ್ರ ಎದುರುಗಡೆ ಹೋಗಿ ಮಾಡೋದು ಇದೇ ಬೇರೆ. ಅದು ಸೇವೆ ಕೊಡುವ ಮೂಲಕ ನಾವು ಅದೇ ಕರೆಕ್ಟ್ ದೇವ್ರ ಎದುರುಗಡೆ ಅವಾಗ ನಮಗೆ ಯಾವ ಮಿಸ್ಟೇಕ್ಸ್ ಮಾಡೋದಾಗ್ಲ ಅದೇನು ತಲೆಯಲ್ಲಿ ಇರುವುದಿಲ್ಲ. ಬರೀ ದೇವ್ರನ್ನ ನೋಡ್ತಾ ಜಸ್ಟ್ ಒಳಗೆ ಫುಲ್ ಲೈಫ್ ಏನುಂಟು ಬರೀ ಇಷ್ಟೇ. ನಾವು ಡ್ಯಾನ್ಸ್ ಮಾಡೋದು, ಅದು ದೇವರಿಗೆ ಅರ್ಪಣೆ ಮಾಡೋದು, ಇಷ್ಟೇ ನಮಗೆ. ಆದರೆ ಬಟ್ ಸ್ಟೇಜ್ ದೇವರೆದುಗಳಲ್ಲಿ ಮಾಡುವಾಗ ಸಿಗುವಂತಹ ಒಂದು ಖುಷಿ ಅದು ಬೇರೆ ಇಲ್ಲ, ಸಾಧ್ಯವೇ ಇಲ್ಲ. ಮತ್ತೆ ನಾನು ಕೃಷ್ಣ ಮಠದಲ್ಲಿ ದೇವರ ಕೃಷ್ಣನ ಎದುರುಗಡೆ ಗರ್ಭಗುಡಿಯ ಎದುರುಗಡೆ ಮಾಡಿದ್ದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಅದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಹೇಳ್ತಾರೆ. ಅದು ಬಹುಶಃ ಸಹಜ ಕಾಣ್ತದೆ. ಯಾಕೆ ಹೇಳಿದರೆ ನಿಮಗೆ ಕೃಷ್ಣ ಪ್ರಿಯವಾದ ದೇವರು ಅಲ್ವಾ? ಹಾಗೆ ನಮಗೆ ಇಷ್ಟ ಆದವರ ಮುಂದೆ ಅಥವಾ ನಮ್ಮ ಇಷ್ಟ ದೇವರ ಮುಂದೆ ಅದು ನಾವೇನು ನಮಗೆ ತಿಳಿದಿರೋ ಒಂದು ಕಲೆಯನ್ನು ಪ್ರದರ್ಶಿಸುವುದು ಹೇಳಿದರೆ ಅದು ಏನು ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದ ಒಂದು ಸನ್ನಿವೇಶ ಸೃಷ್ಟಿಯಾಗ್ತದೆ ಅಲ್ಲಿ ಅಂತ. ಇದೆಲ್ಲದರ ಜೊತೆಗೆ ಬಹುಶಃ ಸಾಧನೆಗಳು ತುಂಬ ಉಂಟು. ಕಲಾವಿದ ಬೆಳೆಯುವುದರ ಜೊತೆಗೆ ಅವನಲ್ಲಿ ಅಡಕವಾಗಿರುವುದು ನಾನು ಕಲಿಯುವುದು ಇನ್ನೂ ಉಂಟು, ನಾನು ಮಾಡಿದ್ದು ಸ್ವಲ್ಪ ತುಂಬ ಕಡಿಮೆ ಅನ್ನುವ ಭಾವ ನಿನ್ನ ಮಾತಲ್ಲಿ ಗೊತ್ತಾಗ್ತಾ ಉಂಟು. ಯಾಕೆ ಹೇಳಿದರೆ ನಿನ್ನ ಬಗ್ಗೆ ಒಂದಷ್ಟು ವಿಚಾರವನ್ನು ಮೊದಲೇ ತಿಳ್ಕೊಂಡಿದ್ದೆ. ಹಾಗೆ ಈಗ ಇನ್ನು ಮುಂದೆ ಏನು ಮಾಡಬೇಕು, MA ಮಾಡಬೇಕು ಅಂತ ಉಂಟು, ಅದು ಯಾವ ರೀತಿಯಲ್ಲಿ? ಅದು ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ. ಅಂದರೆ ಅಲ್ಲಿ ಬೇರೆ ಊರಿಗೆ ಹೋಗ್ತಾ ಸ್ವಲ್ಪ ಕಷ್ಟ ಆಗ್ತದೆ. ಉಡುಪಿ ಬಿಟ್ಟು ಹೋಗ್ಲಿಕ್ಕೆ ಫಸ್ಟಿಗೆ ನನಗೆ ಮನಸ್ಸಿಲ್ಲ. ಅದರಲ್ಲೂ ನಮ್ಮ ಡಾನ್ಸ್ ಕ್ಲಾಸ್ ಮಂಜರಿ ಅಕ್ಕ ನಾನು ಬಿಟ್ಟು ಹೋಗಿದ್ರೆ ಚೂರು ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕು ಅದೆಲ್ಲ. ಸೊ ಅದಕ್ಕೆ ಡಿಸ್ಟೆನ್ಸ್ ಎಜುಕೇಷನ್ ಬೆಸ್ಟ್ ಅದನ್ನು ತಗೊಂಡೆ. ಮತ್ತು ಎಂತ ಇದ್ರೂ ನಾವು ಓದೋದ್ರಲ್ಲಿ ಇರೋದು, ಎಲ್ಲಿಗೆ ಹೋದ್ರೂ ನಮ್ಮದು ಆ ಶ್ರದ್ಧೆ ಮತ್ತು ಇಂಟ್ರೆಸ್ಟ್ ಆ ಟಾಪಿಕ್ ಮೇಲೆ, ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗೆ ಇಲ್ಲಿ MCOM ಮಾಡ್ತಾ MA ಮಾಡುವ ಅಂತ. ಈ ಭರತನಾಟ್ಯದ ಜೊತೆಗೆ ಬೇರೆ ಯಾವುದು ಕಲೆಯನ್ನು ಕಲಿಯೋದು ಅಥವಾ ಬೇರೆ ಯಾವುದು ಆಸಕ್ತಿ ಹವ್ಯಾಸಗಳು ಉಂಟಾ? ಸಂಗೀತ ಕಲಿತಿದ್ದೆ. ಮತ್ತೆ ಅದರಲ್ಲಿ ಜೂನಿಯರ್ ಸೀನಿಯರ್ ಆ ಥರ ಏನಾದರೂ ಆಗಿತ್ತಾ? ಇಲ್ಲ, ಭರತನಾಟ್ಯಕ್ಕೆ ಬೇಕಾದಷ್ಟು ಎಕ್ಸಾಮ್ ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೋಷನ್ ಆದರೂ ಸಹ ನನಗೆ ಅದೇ ಎಕ್ಸಾಮ್ ಬರಲಿಕ್ಕೆ ಟೈಮಲ್ಲಿ ಸಿಗಲಿಲ್ಲ. ಅದಲ್ಲದೆ ಬೇರೆ ಯಾವುದಾದ್ರೂ ಹವ್ಯಾಸ ಉಂಟಾ? ಬೇರೆ ಪುಸ್ತಕ ಓದೋದು, ಅದು ಡ್ಯಾನ್ಸ್ ರಿಲೇಟೆಡ್ ಪುಸ್ತಕ ಮಾತ್ರ. ಭರತನಾಟ್ಯಕ್ಕೆ ಸಂಬಂಧಪಟ್ಟ ಈ ನಾಟ್ಯಶಾಸ್ತ್ರ ಆಗಿರ್ಬೋದು, ಸುಮಾರು ಪುಸ್ತಕ, ಅಭಿನಯ ದರ್ಪಣ ಆಗಿರ್ಬೋದು. ನನಗೆ ಟೀಚರ್ ಒಂದಿಷ್ಟು ಪುಸ್ತಕ ಕೊಟ್ಟಿದ್ದಾರೆ. ಅದರಲ್ಲಿ
ಓದ್ತಾ ಇರೋದು ಸಮಯ ಇದ್ದಾಗ. ಅದಾಯಿತು. ಮುಂದೆ ಏನು ಮಾಡಬೇಕು ಅಂತ ಆಸೆ? ಅದಕ್ಕಿಂತ ಮೊದಲು ಒಂದಷ್ಟು ಬಿರುದುಗಳು, ಒಂದಷ್ಟು ಪ್ರಶಸ್ತಿಗಳು, ಒಂದಷ್ಟು ಸನ್ಮಾನಗಳು ಎಲ್ಲ ಆಗಿದ್ವು. ಅದರ ಬಗ್ಗೆ ಒಂದಷ್ಟು ವಿಚಾರ. ಓಕೆ, ಫಸ್ಟಿಗೆ ಶ್ರೇಷ್ಠ ಕಲಾ ಯಶಸ್ವಿ ಅಂತ ಸಿಕ್ಕಿತ್ತು, ಅದು 2020 ಮತ್ತು ಅದಾದ ಕೂಡಲೇ ನಾಟ್ಯ ಪ್ರವೀಣಿ, ಅದು ಎಲ್ಲಿ ಸಿಕ್ಕಿದ್ದು? ಅದು ನಮ್ಮ ಇದು ಲಾಕ್ಡೌನಲ್ಲಿ ಆನ್ಲೈನ್ ಕಾಂಪಿಟೇಷನ್ ಎಲ್ಲ ಹೋಗ್ತಿದ್ವಲ್ಲ, ಅದರಲ್ಲಿ ವಿನ್ ಆಗಿ ನಮಗೆ ಟೈಟಲ್ ಅವಾರ್ಡ್ ಕೊಡ್ತಿದ್ರು. ಮತ್ತು ಹೀಗೆ ಸುಮಾರು ಪ್ರೋಗ್ರಾಮ್ ಕಾಂಪಿಟೇಷನ್ಗೆ ಹೋಗ್ತಾ ಅಲ್ಲೇ ಸನ್ಮಾನ ಮಾಡ್ತಿದ್ರು ಅದು ಅವಾರ್ಡ್ ಮೂಲಕ. ಸೊ ನಾಟ್ಯ ಮಯೂರಿ, ನಾಟ್ಯ ಪ್ರವೀಣೆ, ಮತ್ತು ಲಾಸ್ಟ್ ಇಯರ್ ನನಗೆ ಚೆನ್ನೈಯಲ್ಲಿ ಒಂದು ಅವಾರ್ಡ್ ಸಿಕ್ಕಿತ್ತು, ನಾಟ್ಯ ವಿನೋದಿನಿ, ಮತ್ತು ನಾಟ್ಯ ಕಲಾವರ್ಧಿನಿ, ಹೀಗೆ ನಾದನಂ ಶೋಭನಂ, ಮತ್ತು ಸಿಕ್ಕಿದ್ದು ಜಾಸ್ತಿ ಇರ್ಲಿಕ್ಕಿಂತ ಹೇಳಲಿಕ್ಕೆ ಕೆಲವು ನೆನಪಾಗೋದಿಲ್ಲ ಕಾಣ್ತದೆ ಅಲ್ವಾ? ಸಮಯವಿದೆ ಸಾವೇ ತಾಮಸಿಂಚಗೋರ ಸಮಯವಿದೆ ಸಾವೇ ತಾಮಸಿಂಚಗೋರ ಸಮಯವಿದೆ ಸಾವೇ ಹೊಂಬೆಳಕು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಮ್ಮ ಮಾತುಕತೆಯನ್ನು ಮುಂದುವರಿಸುವ. ಈಗ ನೀನು ಆವಾಗಲೇ ಹೇಳಿದೆ, ಒಂದಷ್ಟು ಸಾಧನೆ ಮಾಡಿದವರ ಜೊತೆಗೆ ಬೆರೆಯುವಂತಹ, ಅವರಿಂದ ಕಲಿಯುವಂತಹ ಅವಕಾಶಗಳು ಬಂತು ಅಂತ. ಹಾಗೆ ಅವರ ಒಂದಷ್ಟು ಪರಿಚಯ ಅಂತ ಹೇಳಿದರೆ ಯಾರ ಜೊತೆಗೆಲ್ಲ ಒಂದು ಕಲಿಯುವಂತಹ ಅವಕಾಶ ನಿನಗೆ ಸಿಕ್ಕಿತ್ತು ಅಂತ, ಮಹಾನ್ ಗುರುಗಳ ಬಗ್ಗೆ. ಸೊ ಫಸ್ಟ್ ನಾನು ವರ್ಕ್ಶಾಪ್ ಹೋದದ್ದು ಶಂಕರ್ ಕಂಠಸ್ವಾಮಿಯಿಂದ, ಅಂದರೆ ಸೃಷ್ಟಿಗೆ ಜಾಯ್ನ್ ಆದ ಕೂಡಲೇ ಫಸ್ಟ್ ವರ್ಕ್ಶಾಪ್ ನಂದು ಅವರದ್ದೇ. ವರ್ಕ್ಶಾಪ್ ಅಂದ್ರೇ ಏನಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಅವರೊಂದು ಹೇಳಿಕೊಡೋದಿದೆ ಬೇರೆ. ಅಂದರೆ ಅವ್ರು ನಮಗೆ ತೋಡೆ ಮಂಗಳಂ ಅಂತ ಒಂದು ನೃತ್ಯ ಹೇಳಿಕೊಟ್ಟಿದ್ರು. ಅದರಲ್ಲಿ ಆ ನೃತ್ಯದಲ್ಲಿ ಗುರುಗಳ ಬಗ್ಗೆ, ಗೀತೆ, ಭಗವದ್ಗೀತೆ ಬಗ್ಗೆ, ಮತ್ತೆ ಗಂಗಾ ನದಿಯ ಮಹತ್ವ, ಅದರ ಬಗ್ಗೆ ಎಲ್ಲ ಹೇಳಿದ್ರು. ಅವರನ್ನು ನೋಡಿ ನನಗೆ ಅಂತ ಹೇಗೆ ಫೀಲ್ ಆಯ್ತು ಅಂದರೆ, ಮನುಷ್ಯ ಅಂದರೆ ಆ ಥರ ಇರಬೇಕು, ಅವರಷ್ಟು ಆ ಲೆವೆಲಿಗೆ ಹೋದರೆ ಕೂಡ ಅವರ ಆ ಒಂದು ಎಂತ ಹೇಳ್ತಾರೆ, ಕೈಂಡ್ನೆಸ್ ಅದೆಲ್ಲ ನೋಡಿ ಮನುಷ್ಯ ಅಂದರೆ ಹೀಗೆ ಇರಬೇಕು, ಎಷ್ಟು ಲೆವೆಲಿಗೆ ಹೋದರೆ ಸಹ ಅಹಂಕಾರ ಎಂಥದ್ದು ಇಲ್ಲ. ಅವರು ಮಕ್ಕಳ ಜೊತೆ ಹೇಗೆ ಬೆರೀತಾರೆ, ಮತ್ತು ಅವರಿಂದ ಕಲಿಯುವುದೆಷ್ಟು ಉಂಟು. ಹಾಗೆ ಅದು ಒಂದು ವರ್ಕ್ಶಾಪ್. ಮತ್ತು ಪ್ರಿಯದರ್ಶಿನಿ ಗೋವಿಂದ್ ಮ್ಯಾಮ್ ಇದ್ದೊಂದು, ಮತ್ತು ಪಾರ್ಶ್ವನಾಥ್ ಸರ್, ರಮಾ ವೈದ್ಯನಾಥನ್, ಮತ್ತು ದಿವ್ಯಾ ನಾಯರ್ ಅಂತ ಕೇರಳದವರು, ಮತ್ತು ತುಂಬ ಜನ ಇದ್ದಾರೆ.
ಹಾಗೆ ಅವರ ಜೊತೆಗೆ ಹೋದಾಗ ಒಂದಷ್ಟು ಕಲೀಲಿಕ್ಕೆ ಸಿಕ್ತು ಅಂತ ಹೇಳ್ಕೊಂಡು ಈಗ ಇವಾಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಎಲ್ಲ ತಾಯಿಯಂದ್ರಾಗಿರ್ಬೋದು ಅಥವಾ ಹೆತ್ತವರಾಗಿರ್ಬೋದು ಮಕ್ಕಳು ಸ್ಕೂಲಿಗೆ ಹೋಗಬೇಕು 100ಕ್ಕೆ 100 ಅಂಕವನ್ನು ತೆಗಿಬೇಕು ಅನ್ನೋದನ್ನು ಮಾತ್ರ ಇಡ್ತಾರೆ. ಅಲ್ಲಿ ವಿದ್ಯೆ ಮಾತ್ರ ಅವರ ಒಂದು ದೃಷ್ಟಿಕೋನದಲ್ಲಿ ಇರ್ತದೆ. ಅದನ್ನು ಬಿಟ್ಟು ಆಚೆ ಈಚೆ ಎಲ್ಲೂ ಹೋಗಲಿಕ್ಕೆ ಮಕ್ಕಳಿಗೆ ಅವಕಾಶ ಇರುವುದಿಲ್ಲ. ಕೆಲವೊಂದು ಮಕ್ಕಳಿಗೆ ಆಸಕ್ತಿ ಕೂಡ ಇರುವುದಿಲ್ಲ. ಆದರೆ ವಿದ್ಯೆಯನ್ನು ಹೊರತುಪಡಿಸಿ ಕಲೆ ಅಂತ ಹೇಳೋದು ಯಾವುದೂ ಆಗಿರ್ಬೋದು, ಅದು ಸಂಗೀತ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಅಥವಾ ಚಿತ್ರಕಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇನ್ನೊಂದು ಅದರ ಜೊತೆಗೆ ಇನ್ನೊಂದು ಪ್ರಾಕಾರವನ್ನು ಕಲಿಬೇಕು ಅಂತಿದ್ರೆ ಯಾಕೆ ಕಲಿಬೇಕು ಅಂತ ಹೇಳ್ತೀಯ? ಆ್ಯಕ್ಚುಲಿ ನನಗೆ ಪರ್ಸ್ನಲ್ ಆಗಿ ನನ್ನಮ್ಮ ಯಾವತ್ತೂ ಸಪೋರ್ಟ್ಸ್ ಮಾಡಲಿಲ್ಲ. ಹೀಗೆ ಇಷ್ಟೇ ಅಂಕ ಬರಬೇಕು, 100ಕ್ಕೆ 100 ಬರಬೇಕು, ನನ್ನ ಖುಷಿ, ನಾನು ಮಾರ್ಕ್ ತೆಗಿತಿದ್ದೆ. ಬಟ್ ಅಷ್ಟೇ ಅಂತ ಮನೆಯಲ್ಲಿ ರಿಸ್ಟ್ರಿಕ್ಷನ್ಸ್ ಏನಿರಲಿಲ್ಲ ನನಗೆ. ಮತ್ತು ಮೇಯ್ನ್ ಎಂತ ಅಂದರೆ ನಾವು ಬರೀ ಎಜುಕೇಷನ್ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ, ಬಟ್ ಅದರೊಟ್ಟಿಗೆ ಕಲೆ ಯಾಕೆ ಬೇಕಂದರೆ ಸಂಸ್ಕಾರ, ಕಲೆ ಅನ್ನೋದು ನಮಗೆ ಸಂಸ್ಕಾರ ಕೊಡ್ತದೆ, ನಮ್ಮ ಸಂಸ್ಕೃತಿ ಏನಂತ ನಮಗೆ ಹೇಳ್ಕೊಡ್ತದೆ. ಅದು ಎಸ್ಪೆಷಲಿ ನನ್ನ ಕೇಸಲ್ಲಿ ಮಂಜರಿ ಅಕ್ಕ ನನ್ನ ಸೃಷ್ಟಿಗೆ ಸೇರಿಕೊಳ್ಳೋ ಸಂಸ್ಕಾರನೇ ಬೇರೆ ಆಯಿತು. ಅಂದರೆ ಇನ್ನೂ ಸಹ ಅವರು ಮನೆಯಲ್ಲಿ ಹೇಗೂ ಆ ಎನ್ವಿರಾನ್ಮೆಂಟಿಗೆ ಅಪ್ಪ ಪೌರಾಹಿತ್ಯ ಆಗಿರ್ಬೋದು, ತಮ್ಮ ಗೀತೆಗಳ ಬಗ್ಗೆ ಅದಿತ್ತು. ಬಟ್ ಇದು ಇನ್ನೂ ಸಹ ಅಕ್ಕ ಹೇಳಿದ ಕೂಡಲೇ ಒಂದೊಂದೇ ಯಾಕೆ ಕಲೆಯನ್ನು ಕಲಿಬೇಕು ನಾವು, ಅದರಿಂದ ಸಿಗುವ ಸಾರ್ಥಕತೆ, ಅದರಿಂದ ಸಿಗುವ ನೆಮ್ಮದಿ ಅದೆಲ್ಲ ಬೇರೆಯೇ. ಈಗಿನ ಕಾಲದ ಮಕ್ಕಳಿಗೆ ಎಸ್ಪೆಷಲಿ ಕಲೆ ಬೇಕೇ ಬೇಕು. ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಏನೇ ಆಗಿರಲಿ ಅದೊಂದು ಬೇಕು. ಮತ್ತು ಮಕ್ಕಳನ್ನ ಆ್ಯಕ್ಟಿವ್ ಆಗಿ ಒಂದು ಇರ್ತದೆ. ಇಲ್ಲದ್ರೆ ಬರೀ ಮಕ್ಕಳು ಓದು ಅಂತ. ಅದಕ್ಕಿಂತ ಹೆಚ್ಚಾಗಿ ಇವಾಗ ಲಾಕ್ಡೌನ್ ಬಂದ ಮೇಲೆ ಮೊಬೈಲ್ ಅನ್ನೋದು ದೊಡ್ಡ ಗೀಳಾಗಿ ಹೋಗಿದೆ. ಅದರಿಂದ ಸ್ವಲ್ಪ ಹೊರಗೆ ತರಲಿಕ್ಕೆ ಈ ಕಲೆ ಅಂತ ಹೇಳೋದು ತುಂಬಾ ರೀತಿಯಲ್ಲಿ ಸಹಕಾರವನ್ನು ನೀಡ್ತದೆ ಅಂತ ಹೇಳ್ಕೊಂಡು ಸಾಧನೆಯ ಮೆಟ್ಟಿಲು ತುಂಬ ಉಂಟು. ಪ್ರಶಸ್ತಿ ಆಯಿತು, ಸನ್ಮಾನಗಳು ಆಗಿದ್ದು ಎಲ್ಲಿ? ಸನ್ಮಾನ ನಮ್ಮದು ಇಲ್ಲಿ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಅಂತ ಉಂಟು ಉಡುಪಿಯಲ್ಲಿ. ಅಲ್ಲಿ ಮಂಜಿತ್ ಸರ್ ಅವರು ಸನ್ಮಾನ ಮಾಡಿದರು. ಮತ್ತು ತುಂಬ ಉಂಟು, ನೆನಪಾಗೋದಿಲ್ಲ ಆ ಪರ್ಟಿಕ್ಯುಲರ್ ತುಂಬ ಕಡೆಯಲ್ಲಿ ಸನ್ಮಾನ ಆಗಿದೆ. ಹಾಗಾದರೆ ಬಹುಶಃ ನಿನಗೆ ಕೇಳೋದು, ಇವಾಗ ಎಲ್ಲರೂ ಕೂಡ ನನಗೆ ಅಲ್ಲಿ ಸನ್ಮಾನ ಆಗಿದೆ, ಇಲ್ಲಿ ಸನ್ಮಾನ ಆಗಿದೆ, ನನಗೆ ಆ ಪ್ರಶಸ್ತಿ ಬಂದಿದೆ ಅಥವಾ ನನಗೆ ಆ ಬಿರುದು ಬಂದಿದೆ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಸ್ವಾಭಾವಿಕವಾಗಿ ಅಲ್ವಾ? ವಾಸ್ತವದಲ್ಲಿ ಅದೇ ಇರೋದು. ನಿನಗೆ ಅದನ್ನು ಹೇಳ್ಕೊಳ್ಬೇಕು ಅನ್ನುವ ಭಾವನೆ ಬಾರದೇ ಇರಲಿಕ್ಕೆ ಕಾರಣ ಏನು? ಅದನ್ನ ಏನಂದರೆ ಈಗ ನಾನು ಈಗ ಇಷ್ಟೆಲ್ಲ ಏನು ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೀನಿ, ಬಟ್ ನಂಗೆ ಅದೇನೂ ಇಲ್ಲ ಅಂತಲೇ ಅನಿಸ್ತದೆ. ಎಷ್ಟು ಹೋದರೆ ಸಹ ಅಷ್ಟು ಉಂಟು ಕಲೀಲಿಕ್ಕೆ, ನಾನು ಇಷ್ಟೇ ಮಾಡಿದಲ್ವಾ ಅಂತ ಫೀಲಿಂಗ್. ಇನ್ನೂ ಅಷ್ಟು ಕಲೀಲಿಕ್ಕೆ ಉಂಟು. ಆ ಥರ ಇರಬೇಕಿದ್ರೆ ನಾನು ಮಾಡಿದ ಅದು ನನಗೆ ಬೇರೆಯವ್ರನ್ನ ನೋಡಬೇಕಿದ್ರೆ ಏನೂ ಅಲ್ಲ ಅನಿಸ್ತದೆ. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ನಾವು ಎಷ್ಟು ಕಲ್ತಿದ್ದೇವೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಸಮುದ್ರದ ಮುಂದೆ ಹೋಗಿ ನಿಂತು ಒಂದು ಬೊಗಸೆ ನೀರನ್ನು ಹಿಡ್ಕೊಳ್ಬೇಕಂತೆ. ಕೈಯಲ್ಲಿದ್ದ ಬೊಗಸೆ ನೀರು ನಾವು ಕಲ್ತದಂತೆ. ಕಲಿಬೇಕಾಗಿರೋದು ಮುಂದೆ ಕಣ್ಣಾಡಿಸಿದಾಗ ಸಮುದ್ರ ಎಷ್ಟು ಕಾಣ್ತದೆ ಅಷ್ಟು ಕಲೀಲಿಕ್ಕೆ ಇರ್ತದೆ ಅಂತ. ಬಹುಶಃ ಈ ಮಾತನ್ನು ನಿನಗೆ ಯಾರೋ ಹೇಳ್ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಇಲ್ಲಿವರೆಗೆ ಒಂದಷ್ಟು ವಿಚಾರವನ್ನು ಹೇಳಿದೆ. ನೀನು ನಡೆದು ಬಂದದ್ದಾಗಿರ್ಬೋದು, ನೀನು ಕಲ್ತದ್ದಾಗಿರ್ಬೋದು, ಎಲ್ಲ ಆಗಿರ್ಬೋದು, ಅಥವಾ ಮಕ್ಕಳು ಯಾಕೆ ಕಲಿಬೇಕು ಅನ್ನೋದು ಹೇಳಿದೆ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕನಸು ಅಂತ ಇರ್ತದೆ. ಅದು ವಿದ್ಯೆಯಲ್ಲಾಗಿರ್ಬೋದು ಅಥವಾ ಅವರು ಕಲಿಯುವಂಥ ಕ್ಷೇತ್ರದಲ್ಲಾಗಿರ್ಬೋದು. ವಿದ್ಯೆಯಲ್ಲಿ ಏನಾಗಬೇಕು ಅಂತ ಕನಸು, ಭರತನಾಟ್ಯದಲ್ಲಿ ಮುಂದೆ ಏನಾಗಬೇಕು ಅನ್ನುವ ಕನಸು ಏನುಂಟು ಮುಂದೆ ಜೀವನದಲ್ಲಿ? ವಿದ್ಯೆಯಲ್ಲಿ ಏನಾದರೂ ಒಂದು ಜಾಬ್ ಬೇಕೇ ಬೇಕು. ಆ ಕಾರಣದಿಂದಾಗಿ ಲೆಕ್ಚರರ್ ಆಗಬೇಕಂತ, ಅದು ಒಂದು ವಿದ್ಯಾದಾನ ಅಲ್ಲ. ಸೊ ಲೆಕ್ಚರರ್ ಆಗಬೇಕಂತ ಉಂಟು. ಮತ್ತು ಅದರೊಟ್ಟಿಗೆ ಪರ್ಫಾರ್ಮರ್ ಆಗಬೇಕಂತ, ಅಂದರೆ ನೃತ್ಯ ಪ್ರದರ್ಶನ ನೀಡ್ತಾ ಇರಬೇಕು. ಮತ್ತು ನನಗೆ PhD ಮಾಡಬೇಕಂತ ಆಸೆ ಉಂಟು ಭರತನಾಟ್ಯದಲ್ಲಿ. ಮತ್ತು ಅದೇ ನೃತ್ಯಕ್ಕೋಸ್ಕರ ಏನಾದರೂ ಒಂದು ನನ್ನ ಕಡೆಯಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕಷ್ಟೇ. ಅಂದರೆ ಭರತನಾಟ್ಯದ ಕ್ಲಾಸ್ಗಳನ್ನು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಉಂಟಾ ಅಥವಾ ಮಾಡ್ತಾ ಇದ್ದೆ ಇವಾಗ? ಟೀಚರ್ ಅಂಡರಲ್ಲೇ ಮಾಡ್ತೇನೆ. ಈಗ ಅಕ್ಕ ಇಲ್ಲದ ಸಮಯದಲ್ಲಿ ಎಲ್ಲ ಒಂದು ಸುಮಾರು ಬ್ರಾಂಚ್ ಉಂಟು ಅಕ್ಕನದ್ದು ಸುಮಾರು ಕಡೆಯಲ್ಲಿ, ಅಲ್ಲೆಲ್ಲಾದರೂ ಕ್ಲಾಸ್ ತಗೊಳ್ತೇನೆ. ಮತ್ತು ಅದೇ ನೃತ್ಯಕ್ಕೋಸ್ಕರ ನನಗೆ ಸಮಾಜಕ್ಕೆ ಆ ಭರತನಾಟ್ಯವನ್ನು, ಆ ಕಲೆಯನ್ನು ಉಳಿಸಲಿಕ್ಕೆ ಏನಾದರೂ ಒಂದು ಮಾಡಬೇಕಂತ ಆಸೆ ಉಂಟು. ಇಷ್ಟರವರೆಗೆ ಬರಬೇಕು ಅಂತಿದ್ರೆ ಯಾರೇ ಆಗಲಿ ಒಂದಷ್ಟು ಹೆಜ್ಜೆಯನ್ನು
ಸಾಗಿ ಮುಂದೆ ಬರಬೇಕು ಅಂತಿದ್ರೆ ನಮ್ಮ ಹಿಂದೆ ಒಂದಷ್ಟು ಶಕ್ತಿಗಳು ನಮ್ಮ ಜೊತೆಗೆ ಇರಬೇಕು. ಆಗ ಮಾತ್ರ ನಾವು ಹೆಜ್ಜೆಯನ್ನು ಸುಲಭವಾಗಿ ಮುಂದೆ ಇಟ್ಟು ನಮ್ಮದೊಂದು ಗುರಿ ಸಾಧಲಿಕ್ಕೆ ಆಗ್ತದೆ. ನಾವು ಮಾತ್ರ ಪ್ರಪಂಚ ಮುಖಕ್ಕೆ ಕಾಣ್ತೇವೆ, ನಮ್ಮ ಹಿಂದೆ ಶಕ್ತಿಯಾಗಿ ಉಳಿದವರು ಅಲ್ಲೇ ಇರ್ತಾರೆ. ನಮಗೆ ಮಾತ್ರ ಗೊತ್ತಿರ್ತದೆ ಆ ಶಕ್ತಿಗಳು ನಮಗೆ ಎಷ್ಟು ಕೈ ಹಿಡಿದು ನಡೆಸಿದ್ದಾರೆ ಅಂತ ಹೇಳ್ಕೊಂಡು. ನೀನು ಕೂಡ ಹಾಗೆ ಇಷ್ಟು ದೂರ ಬರಲಿಕ್ಕೆ ಒಂದಷ್ಟು ಶಕ್ತಿಗಳು ಸಹಾಯ ಮಾಡಿದ್ದಾರೆ ಅಂತ ಹೇಳೋದು ನಿನ್ನ ಮಾತಿಂದ ಗೊತ್ತಾಗ್ತದೆ. ಯಾವುದೇ ಒಂದು ಸಮಯ ಸಂದರ್ಭ ಬಂದಾಗ ನಮ್ಮ ಜೊತೆ ನಿಂತ ವ್ಯಕ್ತಿಗಳಿಗೆ ಒಂದು ಧನ್ಯವಾದ ಆಗಿರ್ಬೋದು, ಅವರು ಸ್ಮರಿಸುವ ಒಂದು ಅವಕಾಶ ಬಂದಾಗ ಯಾವತ್ತೂ ಕಳ್ಕೊಳ್ಬಾರ್ದಂತೆ. ಈ ಒಂದು ಕ್ಷಣ ನಿನ್ನ ಜೊತೆ ನಿಂತವರಿಗಾಗಿ ಯಾರಿಗೆ ಧನ್ಯವಾದ ಹೇಳ್ತಿ? ಅದು ನನ್ನ ಅಮ್ಮ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅವರು ನನ್ನ ನೃತ್ಯಕ್ಕೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ಯಾವ ಲೆವೆಲಿಗೆ ಅಂದರೆ ಕೆಲವೊಮ್ಮೆ ನಾವು ಈಗ ಮೇಲೆ ಬರುವ ಸಂದರ್ಭದಲ್ಲಿ ಸುಮಾರು ಅವಮಾನಗಳನ್ನೆಲ್ಲ ಅನುಭವಿಸ್ಬೇಕಾಗ್ತದೆ. ಅದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. ಬಟ್ ನಾವು ರೆಡಿ ಇರ್ತೇವೆ. ಬಟ್ ಅಮ್ಮ ಆಗಿ ಅವರು ಸಹ ಅವರನ್ನೆಲ್ಲ ಎದುರು ಹಾಕೊಂಡು ನನ್ನ ಹಿಂದೆ ನಿಂತು ಅಷ್ಟು ಇಲ್ಲ ಎಂಥದೇ ಆಗಲಿ ನೀನು ಮುಂದೆ ಹೋಗಬೇಕು, ನೀನು ಸಾಧನೆ ಮಾಡೋದು ನಿಲ್ಲಿಸಬಾರ್ದು. ಅವರ ಸ್ಯಾಕ್ರಿಫೈಸ್ ಹೇಳಲಿಕ್ಕೆ ಪದಗಳೇ ಇಲ್ಲ. ಸೊ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಬಟ್ ಅಮ್ಮ ಯಾವತ್ತು ನನ್ನ ಜೊತೆಗೆ ಇರಬೇಕು. ಸೊ ನಮ್ಮವರಿಗೆ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಸಹ ಆಗೋದಿಲ್ಲ, ಗೌರವವನ್ನು ಸಲ್ಲಿಸ್ಬೋದು ಅಷ್ಟೇ. ಹಾಗೆ ಅಮ್ಮನ ಸ್ಯಾಕ್ರಿಫೈಸ್ ಯಾವತ್ತೂ ಮರೆಯೋದಿಲ್ಲ ನಾನು. ಅದರ ಜೊತೆಗೆ ಇನ್ಯಾರಿಗೆ? ಅಪ್ಪ, ತಮ್ಮ. ಇಷ್ಟೆಲ್ಲ ಮಾತಾಗುವಾಗ ತಮ್ಮನ ವಿಚಾರ ಬರಲಿಲ್ಲ. ಅವನು ಏನು ಮಾಡ್ತಿದ್ದಾನೆ? ಅವನೀಗ ಸಂಸ್ಕೃತ ಕಾಲೇಜಲ್ಲಿ ಫಸ್ಟ್ ಇಯರ್ ಡಿಗ್ರಿ ಅಂದರೆ ಜ್ಯೋತಿಷ್ಯ ಕಲಿತಿದ್ದಾನೆ. ಅವನದೊಂದು ಸಪೋರ್ಟೇ ಬೇರೆ. ಅವನು ಕೂಡ ಕಲೆಯಲ್ಲಿ ಯಾವ್ದಾದ್ರು ಒಂದು ಕಲ್ತಿದ್ದಾನ? ಅವನು ವೇದಶಾಸ್ತ್ರ ಅದನ್ನು ಮಾತ್ರ. ಅಂದ್ರೆ ಇದು ಯಾವ್ದು ನಿನ್ನ ಭರತನಾಟ್ಯ, ಸಂಗೀತ ಆ ತರದ್ದು ಯಾವ್ದು ಇಲ್ಲ? ವೇದ ಅವನಿಗೆ ಸಣ್ಣದಿಂದ ಸಹ ಶಾಸ್ತ್ರ ಪುರಾಣ ಅದ್ರಲ್ಲೇ ಇಂಟ್ರೆಸ್ಟ್. ಆಗ ಅದನ್ನೇ ಕಲಿತಿದ್ದಾನೆ. ಅವನಿಗೆ ಕೂಡ. ಅದ್ರ ಜೊತೆಗೆ ಇನ್ಯಾರಿಗೆ ಧನ್ಯವಾದ? ಇನ್ನು ನನ್ನ ಗುರು ಮಂಜನಕ್ಕ. ಅವರಿಗೆ ಅವ್ರು ನನಗೆ ಈಗ ಅವರು ಗುರು ಅಂತ ಹೇಳಿ ಅವ್ರು ಕೆಲವೊಮ್ಮೆ ಗುರು ಆಗಿ, ಕೆಲವೊಮ್ಮೆ ಅಕ್ಕ ಆಗಿ, ಕೆಲವೊಮ್ಮೆ ಅಮ್ಮನ ಹಾಗೆ. ಸೊ ನನಗೆ ಅವ್ರು ಎಂತ ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಆ ಥರ ಸಪೋರ್ಟ್ ಆಗಿರ್ಬೋದು. ಮತ್ತು ಕೆಲವೊಂದೆಲ್ಲ ಹೇಳ್ತಾರೆ ನಮಗೆ, ಪಾಠ ಹೇಳ್ತಾರೆ. ಅಂದರೆ ಹೇಗೆ ಇರಬೇಕು, ವ್ಯಕ್ತಿಯಾಗಿ ಹೇಗೆ ಇರಬೇಕು ನಾವು, ಬರೀ ಡ್ಯಾನ್ಸರ್ ಮಾತ್ರ ಅಲ್ಲ, ವ್ಯಕ್ತಿಯಾಗಿ. ಮತ್ತು ನಾವು ಎಷ್ಟು ಪ್ಯೂರ್ ಇರಬೇಕು, ಈಗ ಬೇರೆಯವರ ಮೇಲೆ ಹೇಗೆ ಅಸೂಯೆಲ್ಲ ಪಡಬಾರ್ದು, ಆ ಒಂದು ಪ್ಯೂರ್ನೆಸ್ ಬಗ್ಗೆ ಹೇಳ್ತಾರೆ. ಗೀತೆಯ ಮಹತ್ವ ನಮ್ಮ ಸಂಸ್ಕೃತಿ ಕೊಡ್ತಾರೆ ಅಕ್ಕ, ಸಂಸ್ಕಾರ ಕೊಡ್ತಾರೆ. ಮತ್ತು ನಂಗೆ ಅವರು ದೊಡ್ಡ ಇನ್ಸ್ಪಿರೇಷನ್ ಲೈಫಲ್ಲಿ ಆಗಲಿ, ಡ್ಯಾನ್ಸ್ ಜರ್ನಿಯಲ್ಲಿ ಆಗಲಿ ದೊಡ್ಡ ಇನ್ಸ್ಪಿರೇಷನ್ ಅವರು. ಮತ್ತು ಪಾರ್ಶ್ವನಾಥ್ ಉಪಾಧ್ಯಾಯ ಸರ್ ಅಂತ ಇಬ್ಬರು ಏನಂತಲೇ ಹೇಳ, ಆ ಭಕ್ತಿ ಅದೇ ಅವ್ರು ಎಂತ ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಈಗಲೂ ಕೂಡ ನನಗೆ ಈಗ ಕ್ಲಾಸಿಗೆ ಡೈಲಿ ಹೋಗ್ತೇನೆ, ಅಕ್ಕನೊಟ್ಟಿಗೆ ಮಾತಾಡ್ತೇನೆ. ಬಟ್ ಎವ್ರಿ ಟೈಮ್ ನಾನು ಅವ್ರ ಹತ್ರ ಮಾತಾಡಬೇಕಿದ್ರೆ ನಮ್ಮ ಮಂಜರಿ ಅಕ್ಕನ ಹತ್ರ ಆ ಒಂದು ಫ್ಯಾನ್ ಗರ್ಲ್ ಮೂಮೆಂಟ್ ಇರ್ತದೆ. ಅಕ್ಕನೊಟ್ಟಿಗೆ ಮಾತಾಡ್ತಿದ್ದೇನೆ. ಅವ್ರು ನನ್ನ ಜೊತೆ ನಮಗೀಗ ಕೆಲವು ಪ್ರೊಡಕ್ಷನಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಒಟ್ಟೊಟ್ಟಿಗೆ ಇರ್ತದೆ. ನನಗೆ ಸತ್ಯಭಾಮೆ ಪಾರ್ಟ್ ಎಲ್ಲ ಸಿಕ್ಕಿತ್ತು. ಅವರು ಆವಾಗ ಕೃಷ್ಣ. ಆವಾಗ ನನಗೆ ಅವ್ರು ಕೃಷ್ಣಗೆ ಬರುವಾಗ ಅವ್ರು ನನಗೆ ಮಂಜರಕ್ಕ ಬರ್ತಾರೆ, ಹಾಗೆ ಫೀಲ್ ಆಗೋದಿಲ್ಲ. ಕೃಷ್ಣನ ಜೊತೆನೇ ಡ್ಯಾನ್ಸ್ ಮಾಡ್ತಿದ್ದೇನೆ, ಆ ಥರ ಫೀಲಿಂಗ್. ಅಕ್ಕ ಪ್ರತಿ ಕ್ಷಣ ಹತ್ರ ಬಂದು ನಿಲ್ಬೇಕಿದೆ, ಮಂಜರಕ್ಕನೊಟ್ಟಿಗೆ ನಾನು ನಿಂತಿದ್ದೇನೆ. ಅದು ಭಕ್ತಿ, ಭಯ. ಅದೇ ನಿನಗೆ ಇವಾಗ ಕೇಳಿದೆ, ಕನಸು ಕೇಳಿದೆ, ಧನ್ಯವಾದ ಕೇಳಿದೆ. ನಿನಗೆ ಇಷ್ಟು ಮಾಡಿ ತುಂಬ ವರ್ಷದಿಂದ ಮಾಡಿದೆ, ನಿನಗೆ ತುಂಬ ಇಷ್ಟವಾದಂತಹ ಪಾತ್ರ ಯಾವುದು ಅಂತಂದರೆ ನೀನು ಯಾವುದನ್ನು ಭರತನಾಟ್ಯದಲ್ಲಿ ಯಾವುದನ್ನು ಮಾಡಲಿಕ್ಕೆ ಇಷ್ಟಪಡ್ತೀಯ ಅಂತ? ಆ್ಯಕ್ಚುಲಿ ಸುಮಾರು ರೋಲ್ ಮಾಡಿದ್ದೇನೆ. ಬಟ್ ತುಂಬ ಇಷ್ಟ, ಮನಸ್ಸಿಗೆ ಹತ್ತಿರವಾದಂಥ ವಿಚಾರ. ಮನಸ್ಸಿಗೆ ಹತ್ತಿರ ನನಗೆ ಅದು ಯಾವುದೇ ಪಾತ್ರ ಆಗಿರಲಿ, ಬಟ್ ಮಂಜನಕ್ಕನೊಟ್ಟಿಗೆ ಮಾಡೋದಂದ್ರೆ ತುಂಬ ಇಷ್ಟ. ಅದು ಯಾವ ಪಾತ್ರ ನಡೀತದೆ, ಅದೇ ಆಗಬೇಕು ಇದೇ ಇಲ್ಲ. ಈಗ ಒಮ್ಮೆ ನಮ್ಮದು ಈಗ ಪ್ರೊಡಕ್ಷನಲ್ಲಿ ಅಲ್ಲ, ಒಮ್ಮೆ ನಾನು ದೇವಿ ಆಗಿದ್ದೆ ಫಸ್ಟಿಗೆ ಮಾಡುವಾಗ. ನೆಕ್ಸ್ಟ್ ಟೈಮ್ ರಾಕ್ಷಸ ಆಗಿದ್ದೆ, ಶುಂಭ, ನಿಶುಂಭ, ಮತ್ತು ಮೋಹಿಕೆ, ಸುಮಾರು ಪಾರ್ಟ್. ಕೆಲವೊಮ್ಮೆ ನಾರದ ಆದದ್ದು ಉಂಟು, ಕೃಷ್ಣ ಆದದ್ದು ಉಂಟು, ಬಲರಾಮ ಆದದ್ದು ಉಂಟು, ಕಳಿಂಗ ಆದದ್ದು ಉಂಟು. ಎಲ್ಲ ಪಾರ್ಟ್ಸ್ ರೂಪಕ ಥರದ ಇದನ್ನು ಕೂಡ ಪ್ರದರ್ಶನ ಮಾಡ್ತೀರಾ ನೀವು ಅಲ್ಲಿ? ಹೌದು, ಹಾಗೆ. ಅದರಲ್ಲಿ ಈ ಪಾರ್ಟ್ ಎಲ್ಲ ಬರ್ತದೆ. ಅದು ಎಂಥದೇ ಆಗಿರಲಿ, ಬಟ್ ಅಕ್ಕನೊಟ್ಟಿಗೆ ಮಾಡೋದಂದರೆ ಅದೇ ನನಗೆ ಖುಷಿ. ಅದು ಫುಲ್ ಅಂದರೆ ಅದಕ್ಕಿಂತ ಖುಷಿ ಬೇರೆ ಯಾವ ಪಾರ್ಟ್ ಕೊಟ್ಟರು ನಡೀತದೆ. ಅಕ್ಕನೊಟ್ಟಿಗೆ ಕೊಟ್ಟರೆ ಇನ್ನೂ ಜಾಸ್ತಿ ಖುಷಿ. ಹಾಗೆ ಆಯಿತು, ಆಸೆ ಆಯಿತು, ಕನಸಾಯಿತು, ಗುರುಗಳ ಬಗ್ಗೆ ಇದ್ದ ಅಭಿಮಾನ ಆಯಿತು, ಮನೆಯವರ ಒಂದು ಸಹಾಯ ಸಹಕಾರದ ಬಗ್ಗೆ ಕೂಡ ಆಯಿತು.
ಕಲಿಯುವಂಥ ಮಕ್ಕಳಿಗೆ ಭರತನಾಟ್ಯ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಯಾರಾದರೂ ಏನಾದರೂ ಕಲಿಬೇಕು ಅಂತ ಇದ್ದರೆ? ಒಂದು ಏನಂದರೆ ಈಗ ಕೆಲವರು ಕಲಿತಾರೆ, ಈಗ ಭರತನಾಟ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು ಕಲಿತಾರೆ. ಬಟ್ ಈ 10th ಸ್ಟ್ಯಾಂಡರ್ಡ್ 12th ಅಂದರೆ ಸೆಕೆಂಡ್ PUC ಬಂದ ಕೂಡಲೇ ಎಲ್ಲರೂ ಒಮ್ಮೆ ಸ್ಟಾಪ್ ಮಾಡ್ತಾರೆ. ನಾನು ಹೇಳೋದು ಕಲಿತ ಕಲೆಗೆ ಒಂದು ನಮ್ಮದೊಂದು ಇದು ಕೊಡಬೇಕು ನಾವು ಅದಕ್ಕೆ. ಅಂದರೆ ಸ್ಟಾಪ್ ಮಾಡಬಾರ್ದು ನಡುವಲ್ಲಿ. ಆವಾಗ ನಮ್ಮ ಹಿಂದೆ ನಮ್ಮ ಹೆತ್ತವರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವರು ಅಷ್ಟೆಲ್ಲ ಕಷ್ಟಪಟ್ಟು ನಾವು ಒಮ್ಮೆಲೆ ಅದನ್ನು ನಿಲ್ಲಿಸಿದ್ರೆ ಅದಕ್ಕೊಂದು ಅರ್ಥನೇ ಇಲ್ಲ. ಸೊ ನಾವು ಕಲಿತ ಕಲೆಗೆ ಒಂದು ಅರ್ಥ ಕೊಡ್ಬೇಕು ನಾವು. ಮತ್ತು ಹೇಗಾದರೂ ಈ ಎಜುಕೇಷನ್ ಮತ್ತು ಈ ನಮ್ಮದು ಈ ಲೈಫೇ ಈಗ ಡ್ಯಾನ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಒಂದು ಬ್ಯಾಲೆನ್ಸ್ ಆಗ್ತದೆ, ಅದು ಹೇಗಾದರೂ ಆಗ್ತದೆ. ಬಟ್ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೀವು ಕಲೆ ಅಂತ ಏನಾದರೂ ಚೂಸ್ ಮಾಡಿದರೆ ಅದನ್ನು ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ ಮಧ್ಯದಲ್ಲಿ. ಅದನ್ನು ಕಲಿತಾ ಹೋಗಿ. ಅದು ಒಂದಲ್ಲ ಒಂದಿನ ಅದು ನಿಮಗೆ ಅರ್ಥ, ಅದರದ್ದು ಇಂಪಾರ್ಟೆನ್ಸ್ ನಿಮಗೆ ಒಂದಲ್ಲ ಒಂದಿನ ಅರ್ಥ ಆಗ್ತದೆ. ಹೌದು, ಯಾಕೇಳಿದರೆ ಈಗ ಹೇಳೋದು ಎಲ್ಲರೂ ಕೂಡ ತುಂಬ ಒತ್ತಡದ ಜೀವನವನ್ನು ಮಾಡ್ತಾರೆ. ಆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಇರುವಂತಹ ಒಳ್ಳೆ ಸಾಧನ ಅಂತ ಹೇಳಿದರೆ ಕಲೆಯ ವಿವಿಧ ಎಲ್ಲ ಪ್ರಕಾರಗಳು, ಅದು ಯಾವುದೂ ಆಗಿರ್ಬೋದು. ಒಂದು ವಾದ್ಯವನ್ನು ನುಡಿಸೋದಾಗಿರ್ಬೋದು, ಸಂಗೀತ ಹೇಳೋದಾಗಿರ್ಬೋದು, ಕೇಳೋದು ಕೂಡ ಆಗಿರ್ಬೋದು. ನಮ್ಮ ಒತ್ತಡದ ಜೀವನಕ್ಕೆ ಈಗ ಪ್ರಸ್ತುತ ಬೇಕಾದಂಥ ವಿಚಾರ. ಒಂದು ಮಾತುಂಟು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ನಿನ್ನ ಇಷ್ಟು ಮಾತನ್ನು ಕೇಳಿದಾಗ ಈ ಒಂದು ಸಾಲು ಬಹುಶಃ ಅರ್ಥಪೂರ್ಣ ಆಗ್ತದೆ ಅಂತ ಕಾಣ್ತದೆ. ಒಂದಷ್ಟು ಜನರನ್ನು ಕೇಳಿದಾಗ ನಾವು ಮಾಡಿದ ಸಾಧನೆಯನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಆದರೆ ನೀನೊಂದು ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾ ಇದ್ದೆ. ಯಾಕೇಳಿದರೆ ಕಲ್ತದ್ದು ಕಡಿಮೆ, ಕಲೀಲಿಕ್ಕಿರೋದು ಇನ್ನೂ ಜಾಸ್ತಿ ಉಂಟು ಅಂತ ಹೇಳ್ಕೊಂಡು ಪ್ರತಿ ಕ್ಷಣದಲ್ಲಿಯೂ ನಮ್ಮ ಜೊತೆಗೆ ನಿಂತವರು ಅಥವಾ ನಮ್ಮ ಗುರುವನ್ನು ಯಾವಾಗ ನಾವು ಸ್ಮರಿಸ್ತೇವೆ ಅಥವಾ ನಮ್ಮ ಸಂಸ್ಕಾರ ಅಥವಾ ನಮ್ಮ ಪದ್ಧತಿಯನ್ನು ನಾವು ಎಲ್ಲಿ ಉಳಿಸ್ಕೊಂಡು ಹೋಗ್ತೇವೆ, ಆಗ ಕಾಣದ ಶಕ್ತಿ ಅಂತ ಹೇಳೋದು ನಮ್ಮ ಜೊತೆಗೆ ಇರ್ತದೆ ಅಂತ ಹೇಳೋದು ಶತಸಿದ್ಧ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ಅವಕಾಶ ಕೂಡ ನಿನ್ನ ಪಾಲಿಗೆ ಬರಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ಬಂದು ನಿನ್ನ ನೃತ್ಯ ಪ್ರಕಾರದ ಒಂದಷ್ಟು ಹೆಜ್ಜೆ ಗುರುತುಗಳನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಇಂದು ಪನ್ನಗಾಜಿ ರಾವ್ ಅವರ ಒಂದು ಭರತನಾಟ್ಯದ ಒಂದಷ್ಟು ಮಜಲುಗಳನ್ನು ನೋಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಪ್ರತಿಭೆಯ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.